ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 29 ಸಿದ್ಧಾಶ್ರಮದ ವೃತ್ತಾಂತ. ವಿಶ್ವಾಮಿತ್ರನು ಯಜ್ಞದೀಕ್ಷೆಯನ್ನು ವಹಿಸಿದುದು. ಅಪಾರ ಮಹಿಮನಾದ ಶ್ರೀರಾಮನು ಆ ವನದ ವಿಚಾರವನ್ನು ಕೇಳುತ್ತಿರಲಾಗಿ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ಅದರ ವಿಷಯವನ್ನು ಹೇಳಲಾರಂಭಿಸಿದನು. ಎಲೈ ಮಹಾಬಾಹುವಾದ ರಾಮನೇ, ಇಲ್ಲಿ ದೇವಶ್ರೇಷ್ಠನು ಜಗತ್ಪ್ರಭುವು ಆದ ವಿಷ್ಣುವು 100 ಯುಗಗಳ ಕಾಲ ಮಾತ್ರವಲ್ಲ, ತದನಂತರವೂ ಸಹ ಅನೇಕ ವರ್ಷಗಳ ಕಾಲ ತಪೋನಿಷ್ಠನಾಗಿ ನೆಲೆಸಿದ್ದನು. ರಾಮ, ಇದು ಮಹಾತ್ಮನಾದ ವಾಮನನು ಪೂರ್ವದಲ್ಲಿ ಇದ್ದ ಆಶ್ರಮ. ಇದು ಸಿದ್ಧಾಶ್ರಮವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಇಲ್ಲಿ ಉಗ್ರವಾದ ತಪಸ್ಸನ್ನಾಚರಿಸಿದ ವಿಷ್ಣುವು ತನ್ನ ಉದ್ದೇಶವನ್ನು ಸಿದ್ಧಿಸಿದನು. ಇದೇ ಕಾಲದಲ್ಲಿಯೇ ವಿರೋಚನನ ಮಗನಾದ ಬಲಿ ಚಕ್ರವರ್ತಿಯು ಇಂದ್ರ ಮರುದ್ಗಣಗಳೊಂದಿಗೆ ಸಮಸ್ತ ದೇವಗಣಗಳನ್ನು ಗೆದ್ದು ಇಂದ್ರನ ರಾಜ್ಯವಾದ ಸ್ವರ್ಗಲೋಕವನ್ನು ತಾನೇ ಆಳುತ್ತಾ 3 ಲೋಕಗಳಲ್ಲೂ ಪ್ರಖ್ಯಾತನಾದನು. ಹೀಗಿರುವಲ್ಲಿ ಬಲಿಯು ಒಂದಾನೊಂದು ಯಜ್ಞವನ್ನು ಮಾಡುತ್ತಿರುವ ಸಮಯದಲ್ಲಿ ಅಗ್ನಿಯೇ ಮೊದಲಾದ ದೇವತೆಗಳು ಈ ಆಶ್ರಮಕ್ಕೆ ವಿಷ್ಣುವಿನ ಬಳಿಗೆ ಬಂದು, ಎಲೈ ಶ್ರೀ ಮಹಾವಿಷ್ಣುವೇ, ವಿರೋಚನನ ಮಗನಾದ ಬಲಿಯು ಉತ್ತಮವಾದ ಒಂದು ಯಜ್ಞವನ್ನು ಮಾಡುತ್ತಿರುವನು. ಆ ಯಜ್ಞವು ಮುಗಿಯುವುದರೊಳಗಾಗಿ ನಮ್ಮ ದೇವತಾ ಕಾರ್ಯವನ್ನು ಮಾಡುವವನಾಗು. ಈತನ ಬಳಿಗೆ ಎಲ್ಲೆಲ್ಲಿಂದಲೋ ಬರತಕ್ಕ ಯಾಚಕರು ಯಾರು ಯಾವುದನ್ನು ಎಲ್ಲಿ ಯಾವ ರೀತಿ ಕೇಳುತ್ತಾರೆಯೋ ಅದೆಲ್ಲವನ್ನೂ ಅವರಿಗೆ ಕೊಟ್ಟು ಬಿಡುತ್ತಾನೆ. ಆದ್ದರಿಂದ ನೀನು ನಿನ್ನ ಮಾಯಾಯೋಗವನ್ನು ಅವಲಂಬಿಸಿ ವಾಮನ ರೂಪವನ್ನು ಧರಿಸಿ ದೇವತೆಗಳ ಹಿತಕ್ಕಾಗಿ ಉತ್ತಮವಾದ ಸತ್ಕಾರ್ಯವನ್ನು ಮಾಡು ಎಂದು ಪ್ರಾರ್ಥಿಸಿದರು. ರಾಮ ಈ ಮಧ್ಯದಲ್ಲಿ ಅಗ್ನಿಗೆ ಸಮವಾದ ತೇಜಸ್ಸುಳ್ಳ ಕಾಶ್ಯಪ ಋಷಿಯು ತೇಜಸ್ಸಿನಿಂದ ಜ್ವಲಿಸುವಂತಿದ್ದ ಅದಿತಿ ದೇವಿಯೊಡಗೂಡಿ ಅವಳ ಸಹಾಯದಿಂದ 1000 ವರ್ಷ ದಿವ್ಯವಾದ ತಪಸ್ಸನ್ನು ಮಾಡಿ ಮುಗಿಸಿ ವರಪ್ರದನಾದ ಶ್ರೀ ವಿಷ್ಣುವನ್ನು ಕುರಿತು ಈ ಪ್ರಕಾರ ಸ್ತೋತ್ರ ಮಾಡಿದನು. ಜ್ಞಾನಪೂರ್ಣನು, ಸಮಸ್ತ ಜ್ಞಾನಕ್ಕೆ ಆವಾಸಸ್ಥಾನನು, ಜ್ಞಾನವೇ ಮೂರ್ತಿಭವಿಸಿರುವವನು, ತಪಸ್ಸಿನಲ್ಲೇ ಕೇಂದ್ರಿತನಾದ ಸ್ವರೂಪಿಯು ನೀನು ಆಗಿರುವೆ. ಸಾಂಗವಾಗಿ ನೆರವೇರಿಸಿದ ತಪಸ್ಸಿನ ಫಲವಾಗಿ ಪುರುಷೋತ್ತಮನಾದ ನಿನ್ನನ್ನು ನಾನು ನೋಡುತ್ತಿರುವೆನು. ಎಲೈ ಪ್ರಭುವೆ, ನಿನ್ನ ಶರೀರದಲ್ಲಿ ಈ ಸಮಸ್ತ ಜಗತ್ತನ್ನು ನೋಡುತ್ತಿರುವೆನು. ನೀನು ಅನಾದಿ ಪುರುಷನು. ನೀನು ಇಂಥವನೇ ಎಂದು ನಿರ್ದಿಷ್ಟವಾಗಿ ಹೇಳಲು ಯಾರಿಂದಲೂ ಆಗದು. ನಿನಗೆ ನಾನು ಶರಣು ಹೊಕ್ಕಿರುವೆನು. ಪಾಪರಹಿತನಾದ ಕಾಶ್ಯಪನನ್ನು ಕುರಿತು ವಿಷ್ಣುವು ಪ್ರೀತನಾಗಿ, ನಿನಗೆ ಮಂಗಳವಾಗಲಿ, ನೀನು ವರವನ್ನು ಪಡೆಯಲು ಅರ್ಹನೆಂದು ನಾನು ಅಭಿಪ್ರಾಯಪಟ್ಟಿದ್ದೇನೆ. ಏನು ವರ ಬೇಕೋ ಕೇಳು ಎಂದನು. ಆತನ ಮಾತನ್ನು ಕೇಳಿ ಮರೀಚಪುತ್ರನಾದ ಕಾಶ್ಯಪನು, ಎಲೈ ವರದನೆ, ದೇವತೆಗಳಿಗೂ ಅದಿತಿ ದೇವಿಗೂ ವರವನ್ನು ಬೇಡುತ್ತಿರುವ ನನಗೂ ಇವರೆಲ್ಲರಿಗೂ ಅನ್ವಯಿಸುವಂತೆ ವರವನ್ನು ಅನುಗ್ರಹಿಸು. ಎಲೈ ನಿರ್ದೋಷಿಯಾದ ಭಗವಾನ್, ನೀನು ಅದಿತಿ ದೇವಿಗೂ ನನಗೂ ಪುತ್ರನಾಗಿ ಹುಟ್ಟಿ ಇಂದ್ರನಿಗೆ ತಮ್ಮನಾಗು. ಎಲೈ ಅಸುರ ಮರ್ಧನನೇ, ಶೋಕದಿಂದ ಆರ್ತರಾಗಿರುವ ದೇವತೆಗಳಿಗೆ ಸಹಾಯ ಮಾಡು. ಎಲೈ ದೇವೇಶನೇ, ನನ್ನ ಕರ್ಮವು ಸಿದ್ಧಿಸಿದುದರಿಂದ ಇದು ನಿನ್ನ ಅನುಗ್ರಹದಿಂದ ಸಿದ್ಧಾಶ್ರಮವೆಂಬ ಹೆಸರನ್ನು ಪಡೆಯಲಿ. ಎಲೈ ದೇವೇಶನೇ, ಇನ್ನು ನೀನು ಇಲ್ಲಿಂದ ಹೊರಡು ಎಂದನು. ಆ ನಂತರ ಮಹಾತೇಜಸ್ವಿಯಾದ ವಿಷ್ಣುವು ಅದಿತಿ ದೇವಿಯಲ್ಲಿ ವಾಮನ ರೂಪವನ್ನು ತಾಳಿ ಅವತರಿಸಿ ಬಲಿ ಚಕ್ರವರ್ತಿಯ ಬಳಿಗೆ ಬಂದನು. ಲೋಕಕ್ಕೆಲ್ಲ ಸನ್ಮಾನ ಮರ್ಯಾದೆಗಳನ್ನು ಅನುಗ್ರಹಿಸುವ ಸರ್ವಲೋಕಾಂತರ್ಯಾಮಿಯು ಸಮಸ್ತ ಪ್ರಾಣಿಗಳ ಹಿತದಲ್ಲಿ ಆಸಕ್ತನಾದುದರಿಂದ 3 ಹೆಜ್ಜೆ ಭೂಮಿಯನ್ನು ಬೇಡಿ ಪಡೆದು 3 ಲೋಕಗಳನ್ನು ಆಕ್ರಮಿಸಿ ಬಲಿಯನ್ನು ಪರಾಕ್ರಮದಿಂದ ಬಂಧಿಸಿ ತ್ರಿಲೋಕಗಳನ್ನು ಪುನಃ ದೇವೇಂದ್ರನಿಗೆ ಕೊಟ್ಟು ಆತನ ವಶ ಮಾಡಿದನು. ಶ್ರಮ ಪರಿಹಾರಕವಾದ ಈ ಆಶ್ರಮವು ಪೂರ್ವದಲ್ಲಿ ಆ ವಾಮನನ ನಿವಾಸ ಸ್ಥಾನವಾಗಿತ್ತು. ನಾನು ಸಹ ಭಕ್ತಿಯಿಂದ ಅಂಥ ವಾಮನನ ಆಶ್ರಮದಲ್ಲಿಯೇ ಇದ್ದುಕೊಂಡಿರುವೆನು. ವಿಘ್ನಕಾರಿಗಳಾದ ರಾಕ್ಷಸರು ಈ ಆಶ್ರಮಕ್ಕೆ ಬರುವರು. ಎಲೈ ಪುರುಷಶ್ರೇಷ್ಠನೇ, ದುರ್ಮಾರ್ಗರಾದ ಅವರನ್ನು ಇಲ್ಲಿಯೇ ಕೊಲ್ಲಬೇಕು. ರಾಮ, ಸರ್ವೋತ್ತಮನಾದ ಸಿದ್ಧಾಶ್ರಮವನ್ನು ಈಗಲೇ ಪ್ರವೇಶಿಸೋಣ.
ಅಪ್ಪ, ಈ ಆಶ್ರಮವು ನನ್ನದು ಎಂದು ಭಾವಿಸಬೇಡ. ನನ್ನದು ಹೇಗೋ ಹಾಗೆಯೇ ನಿನ್ನದೂ ಆಗಿರುವುದು. ಸಿದ್ಧಾಶ್ರಮದ ಚರಿತ್ರೆಯನ್ನೆಲ್ಲ ಹೀಗೆ ವಿವರಿಸಿ ಹಿಮರಹಿತವಾಗಿ ಪುನರ್ವಸು ನಕ್ಷತ್ರದೊಡನೆ ಇರುವ ಚಂದ್ರನಂತೆ ವಿಶ್ವಾಮಿತ್ರ ಮಹರ್ಷಿಯು ಪ್ರಕಾಶಿಸುತ್ತಿದ್ದನು. ಸಿದ್ಧಾಶ್ರಮ ನಿವಾಸಿಗಳಾದ ಋಷಿಗಳೆಲ್ಲರೂ ವಿಶ್ವಾಮಿತ್ರನು ಬಂದುದನ್ನು ಕಂಡು ಉತ್ಸಾಹದಿಂದ ಎದ್ದು ಆತನನ್ನು ಗೌರವಿಸಿ ಆತನಿಗೆ ಯುಕ್ತ ರೀತಿಯಲ್ಲಿ ಸತ್ಕರಿಸಿದರು. ಹಾಗೆಯೇ ರಾಜಕುಮಾರರಿಬ್ಬರಿಗೂ ಸಹ ಅತಿಥಿ ಸತ್ಕಾರವನ್ನು ಮಾಡಿದರು. ಶತ್ರು ಸಂಹಾರಕರಾದ ರಘುನಂದನರಿಬ್ಬರೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ಕೈಗಳನ್ನು ಜೋಡಿಸಿಕೊಂಡು ಮಹರ್ಷಿಯನ್ನು ಕುರಿತು, ಎಲೈ ಋಷಿವರ್ಯನೇ, ನೀನು ಈಗಲೇ ಯಜ್ಞದೀಕ್ಷೆಯನ್ನು ವಹಿಸು. ನಿನಗೆ ಮಂಗಳವಾಗಲಿ. ಈ ಸಿದ್ಧಾಶ್ರಮವು ಸಿದ್ಧಿದಾಯಕವಾಗಿ, ನಿನ್ನ ಯಜ್ಞವು ಸಫಲವಾಗಲಿ, ನಿನ್ನ ಮಾತು ಸತ್ಯವಾಗಲಿ ಎಂದರು. ಮಹಾತೇಜಸ್ವಿಯಾದ ವಿಶ್ವಾಮಿತ್ರ ಮಹರ್ಷಿಯು ಹೀಗೆ ಹೇಳಲ್ಪಟ್ಟವನಾಗಿ ಕೂಡಲೇ ಚಿತ್ತೇಕಾಗ್ರತೆಯಿಂದ ವಿಧಿವತ್ತಾಗಿ ದೀಕ್ಷೆಯನ್ನು ವಹಿಸಿದನು. ರಾಜಪುತ್ರರು ಸಹ ಆ ರಾತ್ರಿಯಲ್ಲಿ ಜಾಗರೂಕತೆಯಿಂದ ಇದ್ದು ಅರುಣೋದಯ ಕಾಲದಲ್ಲಿ ಎದ್ದು ಪ್ರಾತಃ ಸಂಧ್ಯಾ ವಂದನವನ್ನು ಆಚರಿಸಿ ಆಚಮನ ಮಾಡಿ ಶುಚಿರ್ಭೂತರಾಗಿ ಜಪವನ್ನು ವಿಧಿವತ್ತಾಗಿ ಮುಗಿಸಿ ಅಗ್ನಿಹೋತ್ರವನ್ನು ಮುಗಿಸಿ ಕುಳಿತಿದ್ದ ವಿಶ್ವಾಮಿತ್ರನಿಗೆ ನಮಸ್ಕರಿಸಿದರು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.